ಸೃಷ್ಟಿಯಲ್ಲಿ ಪರಮಾತ್ಮ ಪಾಂಡವರ ರಕ್ಷಣೆಯನ್ನು ಮಾಡಿದಂತಹ ಒಂದು ಚರಿತ್ರೆಯನ್ನು ನಾವು ಮನಸ್ಸಿನಲ್ಲಿ ತಂದುಕೊಳ್ಳಬೇಕು. ಕೊನೆ ಘಟ್ಟ, ಯುದ್ಧ ಎಲ್ಲ ಆಗಿದೆ, ಪಾಂಡವರಿಗೇನೇ ವಿಜಯವಾಗಿದೆ, ಕೌರವರ ಪತನ ಆಗಿದೆ. ಆದರೂ ದುರ್ಯೋಧನನ ಮಾತು ಕೇಳಿ ಅಶ್ವತ್ಥಾಮಾಚಾರ್ಯರು ಪಾಂಡವರ ವಂಶವನ್ನು ನಿರ್ಮೂಲನ ಮಾಡಬೇಕು ಅಂತ ಬ್ರಹ್ಮಾಸ್ತ್ರದ ಪ್ರಯೋಗವನ್ನು ಮಾಡಿದ್ದಾರೆ. ಪಾಂಡವರ ಎದುರಿನಲ್ಲಿ 5 ಬಾಣಗಳು ಬರ್ತಾ ಇವೆ ಅಭಿಮುಖವಾಗಿ. ಪಾಂಡವರು ಅದಕ್ಕೆ ಪ್ರತಿಯಾಗಿ ಅಸ್ತ್ರವನ್ನು ತೆಗೆದುಕೊಂಡೇ ಬಿಟ್ಟಿದ್ದಾರೆ. ಅವರೇನು ಹೆದರಿಲ್ಲ. ವೀರರು, ಶೂರರು, ಮಹಾಪರಾಕ್ರಮಿಗಳು, ದೇವರ ಮೇಲೆ ವಿಶ್ವಾಸ ಇದೆ. ಹೀಗಾಗಿ ಅತೀ ಧೈರ್ಯದಿಂದ ಅಸ್ತ್ರಗಳನ್ನು ಸ್ವೀಕಾರ ಮಾಡಿದ್ದಾರೆ. ಆದರೆ ಭಗವಂತ ಅದಕ್ಕೆ ಅವಕಾಶ ಕೊಡದಂತೆ ತಾನು ತನ್ನ ಸುದರ್ಶನ ಚಕ್ರದಿಂದ ಬ್ರಹ್ಮಾಸ್ತ್ರವನ್ನು ಭಗವಂತ ತಡೆದಿದ್ದಾನೆ. ಯಾದವಾರ್ಯರು ಶ್ರೀಮದ್ ಭಾಗವತಕ್ಕೆ ವ್ಯಾಖ್ಯಾನ ಮಾಡುವಾಗ ಬಹಳ ಸುಂದರವಾಗಿ ನಿರೂಪಣೆಯನ್ನು ಮಾಡುತ್ತಾರೆ. ಭಾಗವತದ ಸ್ವಾರಸ್ಯವನ್ನು, ಯದ್ಯಪ್ಯಸ್ತ್ರಂ ಬ್ರಹ್ಮಶಿರಃ ತ್ವಮೋಘಂಚಾಪ್ರತಿಕ್ರಿಯಂ ವೈಷ್ಣವಂ ತೇಜ ಆಸಾದ್ಯ ಸಮಶಾಮ್ಯತ್ ಭೃಗುದ್ವಃ. ಸೂತಾಚಾರ್ಯರು ಶೌನಕರಿಗೆ ಹೇಳ್ತಾ ಇದ್ದಾರೆ, ವೈಷ್ಣವಂ ತೇಜ ಆಸಾದ್ಯ, ಬ್ರಹ್ಮಾಸ್ತ್ರ ಇದು ಭಾರೀ ಪ್ರಬಲವಾದದ್ದು, ಅಮೋಘವಾದದ್ದು. ಪಾಂಡವರ ನಿರ್ಮೂಲನ ಮಾಡುವುದಕ್ಕೆ ಅಂತ ಅಶ್ವತ್ಥಾಮಾಚಾರ್ಯರು, ಸಾಮಾನ್ಯರಲ್ಲ, ರುದ್ರಾವತಾರರು, ಅವರು ಅಭಿಮಂತ್ರಣ ಮಾಡಿ ಬಿಟ್ಟರೆ ಅದು ನಿಜವಾಗಿ ಹಿಂಸೇನ ದೇವರಿಗೇನಾಗ್ತಿರಲಿಲ್ಲ, ಆದರೆ ಇನ್ನುಳಿದವರಿಗೆ ಅದರಿಂದ ಪೀಡೆ ಆಗಬಹುದಾಗಿತ್ತು. ಆದರೂ ಅದನ್ನು ಮೀರುವ ಆ ಭಗವಂತನ ಅಸ್ತ್ರ, ಸುದರ್ಶನಾಸ್ತ್ರ ಅದನ್ನು ಶಾಂತಗೊಳಿಸಿದೆ ಅಂತ. ಶಾಂತಗೊಳಿಸಿದೆ ಅದೇ ಸಂಶಾಂತಗೊಳಿಸಿದೆ ಅಂತ ಭಾಗವತ ಹೇಳುತ್ತೆ. ಸಮಶಾಮ್ಯದ್ ಭೃಗುದ್ವಃ. ಅದಕ್ಕೆ ಯಾದವಾರ್ಯರು ಹೇಳ್ತಾರೆ, ದೇವರು ಅಲ್ಲಿ ಸನ್ನಿಹಿತನಾಗಿದ್ದ ಅನ್ನೋದಕ್ಕಾಗೇನೆ ಆ ಬ್ರಹ್ಮಾಸ್ತ್ರ ಶಾಂತವಾಗಿ ಹೋಗಿತ್ತು ತಾನೇ. ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಸನ್ನಿಧಾನದಲ್ಲಿದ್ದಾನೆ ಅನ್ನೋದಕ್ಕಾಗೇನೆ ಅದು ಶಾಂತವಾಗಿತ್ತು. ಕೃಷ್ಣ ದ್ವಾರಕೆಗೆ ಹೊರಟ. ಶ್ರೀಕೃಷ್ಣ ಪರಮಾತ್ಮ ದ್ವಾರಕೆಗೆ ಅಭಿಮುಖವಾಗಿ ಪ್ರಯಾಣ ಮಾಡ್ತಾ ಇದ್ದಾನೆ. ಇನ್ನು ನನ್ನ ಸಾಮರ್ಥ್ಯವನ್ನು ಪ್ರಕಟ ಮಾಡುವುದಕ್ಕೆ ಅಡ್ಡಿಯಿಲ್ಲ ಅಂತ ಮತ್ತೆ ಆ ಬ್ರಹ್ಮಾಸ್ತ್ರ ತನ್ನ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾದಾಗ ಅದನ್ನು ಪರಮಾತ್ಮ ತನ್ನ ಸುದರ್ಶನ ಚಕ್ರದಿಂದ ಸಂಶಾಂತಂ, ಪೂರ್ಣ ಶಾಂತ ಮಾಡಿದ ಅಂತ. ಮೊದಲು ಶಾಂತವಾಗಿತ್ತು ಸನ್ನಿಧಾನದಿಂದ, ಪುನಃ ಮೇಲೆದ್ದಾಗ ಮತ್ತೆ ಬಡದು ಕೆಳಗೆ ಕೂಡಿಸಿದ ಅಂತ ತೋರಿಸುವುದಕ್ಕೆ ಸಂ ಎಂಬ ಉಪಸರ್ಗವನ್ನು ಬಳಸಿ ಸಮಶಾಮ್ಯದ್ ಭೃಗುದ್ವಃ ಅಂತ. ಏನಿದರಿಂದ ನಾವು ತಿಳಿಯಬಹುದಾಗಿರುವ ಸಂದೇಶ ಅಂತ ಅರ್ಥ ಮಾಡಿಕೊಳ್ಳಬೇಕು. ದೇವರ ಸನ್ನಿಧಾನ ಇದ್ದರೆ ನಮ್ಮ ಎಲ್ಲ ಆಪತ್ತುಗಳ ಪರಿಹಾರವಾಗತ್ತೆ ಅಂತನ್ನೋದಕ್ಕೆ ಇದೊಂದು ಸಾಕ್ಷಿ.